ನಮಸ್ಕಾರ ಫ್ರೆಂಡ್ಸ್. ಹಾಯ್, ಹಲೋ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ರಾಜ್ಮಾ ಮಸಾಲ ಮಾಡ್ತಾಯಿದ್ದೀನಿ. ರಾಜ್ಮಾ ಗೊಜ್ಜು. ರಾಜ್ಮಾ ಅಂದರೆ ಬೀನಿಸ್ ಕಾಳು. ನಮ್ಮೂರ ಕಡೆ ಎಲ್ಲ ಗಡ್ತೋಳಿ ಕಾಳು ಅಂತ ಹೇಳ್ತಾರೆ ಇದಕ್ಕೆ. ಬನ್ನಿ ಫ್ರೆಂಡ್ಸ್, ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಫಸ್ಟು ಈರುಳ್ಳಿ ಮತ್ತು ಟೊಮೊಟೊನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಎಲ್ಲ ಮನೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡೋ ಅಂಥ ಐಟಮ್ಸ್ಗಳನ್ನೇ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಖಾರದ ಪುಡಿ, ತೆಂಗಿನಕಾಯಿ, ಅರಿಶಿನ. ನಾರ್ಮಲಾಗಿ ಇದನ್ನೆಲ್ಲರೂ ಉಪಯೋಗಿಸ್ತೀವಿ, ಆದರೆ ಡಿಫ್ರೆಂಟಾಗಿ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಇದನ್ನು ಡಿಫ್ರೆಂಟಾಗಿ ಹೇಗೆ ಯೂಸ್ ಮಾಡೋದಂದರೆ, ಈರುಳ್ಳಿ ಮತ್ತು ಟೊಮೊಟೊನ ಫಸ್ಟು ನಾವು ನೀರಲ್ಲಿ ಬೇಯಕ್ಕೆ ಇಟ್ಕೋಬೇಕು. ನೀರಿಗೆ ಬೇರೆ ಏನೂ ಹಾಕೋಂಗಿಲ್ಲ, ಬರೀ ನೀರಲ್ಲಿ ಬೇಯಿಸೋದು. ಇದಕ್ಕೆ ಇನ್ನೇನೇನು ಐಟಮ್ಸ್ ಬೇಕು ನೋಡ್ಕೊಳ್ಳಿ. ರಾಜ್ಮಾ ಚೆನ್ನಾಗಿ ಉಣಿಯೋಕೆ ಇಟ್ಕೊಂಡಿದ್ದೀನಿ. ಒಂದು 10 ಗಂಟೆ ಟೈಮ್ ಆದರೂ ಮಿನಿಮಮ್ ಉಣಿಬೇಕು ಬೀನಿಸ್ ಕಾಳು, ಇಲ್ಲಾಂದರೆ ಬೇಯೋದಿಲ್ಲ. ಅದು ಚೆನ್ನಾಗಿ ಉಣ್ತಿದ್ರೆ ನಾವು ಬಾಣಲೆಯಲ್ಲೇ ಬೇಯಿಸ್ಬೇಕು, ಇಲ್ಲಾಂದರೆ ಕುಕ್ಕರ್ಗೆ ಹಾಕಬೇಕಾಗುತ್ತೆ. ಇದಕ್ಕೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಇದನ್ನೆಲ್ಲ ಸ್ವಲ್ಪನೇ ನಾನು ಹಾಕ್ಕೊಳ್ತಾಯಿದ್ದೀನಿ. ಒಂದು ಟೈಮ್ಗೆ ಆಗೋಷ್ಟು ನಾನು ಮಾಡ್ತಾಯಿರೋದು. ಒಂದು 2 ಹಿಡಿಯಷ್ಟು ರಾಜ್ಮಾ ತೊಗೊಂಡಿದ್ದೀನಿ ಅಷ್ಟೇ. ಅರ್ಶಿನದ ಪುಡಿ ಮತ್ತು ಇದಕ್ಕೆ ಮಟನ್ ಮಸಾಲ ಪೌಡ್ರು, ಇದು ಧನಿಯಾ ಮತ್ತು ಮೆಣಸಿನ್ಕಾಯಿ, ಕಡಲೆಕಾಳು ಹಾಕಿ ಪೌಡ್ರ್ ಮಾಡಿಸಿರೋದು. ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಮ್ಮ ಹತ್ರ ಈ ಥರ ಪೌಡ್ರ್ ಮಾಡಿಸಿ ಇಟ್ಟಿಲ್ಲ ಅಂದರೆ ನೀವು ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಅದನ್ನೇ ಸಪ್ರೇಟಾಗಿ ಇಟ್ಕೊಂಡು ಗ್ರೇವಿಗೆ ಹಾಕೋಬೋದು. ನಾನು ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈಗ ನಾವು ಮಿಕ್ಸಿಗೆ ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಶುಂಠಿ ಕಟ್ ಮಾಡಿ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಇದು ಮಸಾಲೆ ಐಟಮ್ಸು ಎಲ್ಲ ಲಿಮಿಟಾಗಿರಬೇಕು. ಹೆವಿ ಹಾಕೋಬಾರ್ದು, ತುಂಬ ಮಸಾಲೆ ಎಲ್ಲ ಹಾಕೋಬಾರ್ದು. ಸ್ವಲ್ಪ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪನೇ ಹಾಕೋಬೇಕು. ನಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋದಿದ್ದರೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ. ನಾನು ಒಂದು ಟೈಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮತ್ತು ಇವಾಗ ಬೇಯಿಸಿಟ್ಕೊಂಡಿರೋದು ಟೊಮೊಟೊ ಮತ್ತು ಈರುಳ್ಳಿನೂ ಹಾಕ್ಕೊಳ್ಳೋಣ. ಟೊಮೊಟೊ, ಈರುಳ್ಳಿ ಬಿಸಿ ಆರಿಸ್ಕೊಂಡು ನೀವು ಬೇಕಾದ್ರೆ ಗ್ರೈಂಡ್ ಮಾಡ್ಬೋದು ಟೈಮ್ ಇದ್ದರೆ. ನನಗೆ ಟೈಮ್ ಇಲ್ಲ ಇರೋದ್ರಿಂದ ನಾನು ಬಿಸಿನೇ ಒಂದೆರಡು ಒಂದೆರಡು ಏಲಕ್ಕಿಕಾಯಿ ಹಾಕ್ಕೊಳ್ತಾಯಿದ್ದೀನಿ ನಾನು. ಅದು ಟೇಸ್ಟ್ಗೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ಒಂದೆರಡು ಏಲಕ್ಕಿಕಾಯಿ ಬೇಕಂದರೆ ಸ್ಕಿಪ್ ಮಾಡ್ಬೋದು, ಬೇಕಂದರೆ ಹಾಕೋಬೋದು. ನಿಮ್ಗೆ ಇನ್ನೂ ಜಾಸ್ತಿ ಮಸಾಲೆ ಎಲ್ಲ ಬೇಕು ಅಂದರೆ ಬೇಕಿದ್ರೆ ನೀವು ಬೇರೆ ಇದನ್ನೆಲ್ಲ ಹಾಕೋಬೋದು. ನನಗೆ ಜಾಸ್ತಿ ಮಸಾಲ ಇಷ್ಟ ಆಗೋದಿಲ್ಲ, ನಾವು ಜಾಸ್ತಿ ಹಾಕೋದಿಲ್ಲ ಮಸಾಲ ಐಟಮ್ಸು. ಈಗ ಟೊಮೊಟೊ ಮತ್ತು ಈರುಳ್ಳಿ ಬೇಯಿಸಿರೋದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬರೋಣ. ಬನ್ನಿ ಫ್ರೆಂಡ್ಸ್. ಆದಷ್ಟು ಚೆನ್ನಾಗಿ ಪೇಸ್ಟು ನುಣ್ಣಗಾಗಬೇಕು. ನೋಡಿ, ನಾನು ರುಬ್ಬಿರೋದು ತೋರಿಸ್ತಾಯಿದ್ದೀನಿ. ಈ ಥರ ನುಣ್ಣಗಾಗಬೇಕು. ಬಿಸಿನೇ ರುಬ್ಬಿದ್ದೀನಿ. ಸ್ವಲ್ಪ ಆರಿದ ಮೇಲೆ ರುಬ್ಬಬೇಕು. ಹೇಳಬೇಕು ಅಂದರೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಬೇಗ ರುಬ್ಕೊಂಡು ಬಂದೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ರಾಜ್ಮಾ ಹಾಕ್ಕೊಂಡು ಹುರಿಯೋಣ. ರಾಜ್ಮಾ ಅಂದರೆ ಬೀನಿಸ್ ಕಾಳು, ಇಲ್ಲಾಂದರೆ ಗಡ್ತೋಳಿ ಕಾಳು ಅಂತಾರೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಹೆಸ್ರು ಹೇಳ್ತಾರೆ ಇದಕ್ಕೆ. ನೀವೇನು ಹೇಳ್ತೀರೋ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆ ಗಡ್ತೋಳಿ ಕಾಳು ಅಂತ ಹೇಳ್ತೀವಿ, ಮತ್ತು ಸಿಟಿ ಕಾಳಲ್ಲೆಲ್ಲ ಬೀನಿಸ್ ಕಾಳು ಅಂತ ಹೇಳ್ತಾರೆ. ಆಯಿತಾ? ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು. ಇದ್ರದ್ದು ಒಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಅದು ಹೋದರೆ ಸಾಕು. ತುಂಬ ಏನು ಇದರಲ್ಲಿ ತುಂಬ ಜಾಸ್ತಿ ಇರೋದ್ರಿಂದ ಜಾಸ್ತಿ ಹಸಿ ವಾಸನೆ ಏನು ಇರೋದಿಲ್ಲ. ಚೆನ್ನಾಗಿ ಒಂದು 2-3 ಸತಿ ತೊಳೆದ್ಬಿಟ್ಟು ಹಾಕಿ ಕಾಳನ್ನ. ಅದರಲ್ಲಿ ಕಲರ್ ಎಲ್ಲ ಆ್ಯಡ್ ಮಾಡಿರ್ತಾರೆ, ಕಲರ್ ಕಾಣಲಿ ಅಂತ. ನಾವು ಹಾಕಿದಾಗ ಅದ್ರ ಬಣ್ಣ ಎಲ್ಲ ಬಿಟ್ಕೊಳ್ಳುತ್ತೆ. ನೀವು ಬೇಕಿದ್ರೆ ಗಮನಿಸ್ಬೋದು, ನಿಮಗೆ ಗೊತ್ತಾಗುತ್ತೆ. ಆಯಿತಾ? ಅದು ಚೆನ್ನಾಗಿ 2-3 ಸತಿ ತೊಳಿರಿ ಯೂಸ್ ಮಾಡೋಕ್ಕೆ ಮುಂಚೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ ಬನ್ನಿ.
ನಾವು ರುಬ್ಕೊಬಂದಿದ್ದೀವಲ್ಲ ಟೊಮೊಟೊ ಮತ್ತು ಈರುಳ್ಳಿ ಇದೆರಡನ್ನು ಇದಕ್ಕೆ ಹಾಕೋಣ. ಫ್ರೈ ಆಗಬೇಕು ಚೆನ್ನಾಗಿ. ಫ್ರೈ ಆಗಿಲ್ಲ ಅಂದರೆ ಅದಕ್ಕೆ ಮುಂಚೆನೇ ಹಾಕಿದ್ರೆ ಅದು ಹಸಿ ವಾಸನೆ ಹಾಗೆ ಉಳಿದ್ಬಿಡುತ್ತೆ. ಅದರಿಂದ ನೋಡಿ ಮಸಾಲೆ ಹಾಕ್ಕೊಳ್ತಾಯಿದ್ದೀನಿ. ಈ ಮಿಕ್ಸಿ ತೊಳೆದ ನೀರು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕಿ, ಈಗಲೇ ನೀರು ಹಾಕ್ಬಿಡ್ಬೇಡಿ. ಅದು ಹಸಿ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳಿ. ಅಲ್ಲಿವರೆಗೂ ಹಾಗೆ ಕೈ ಆಡಿಸಿ. ಡಿಫ್ರೆಂಟಾಗಿ ಸ್ಮೆಲ್ ಬರುತ್ತೆ. ಇದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ. ನಾರ್ಮಲಾಗಿ ನಾವು ಸಾಂಬಾರೆಲ್ಲ ಮಾಡೋ ಟೇಸ್ಟ್ ಥರ ಬರೋಲ್ಲ. ಇದಕ್ಕೆ ನೀವು ಬೇಕಂದರೆ ಬೆಣ್ಣೆ ಮತ್ತು ಬಟರ್ ಮಿಲ್ಕು ಇವೆಲ್ಲನೂ ಬೇಕಿದ್ರೆ ಹಾಕೋಬೋದು. ನಾನು ಅದೆಲ್ಲ ಯೂಸ್ ಮಾಡಿಲ್ಲ. ಬೆಣ್ಣೆ ನಾನು ಊಟ ಮಾಡಬೇಕಾದ್ರೆ ಹಾಕ್ತೆ, ವಿಡಿಯೋ ಮಾಡೋಕ್ಕಾಗಿಲ್ಲ. ಬೆಣ್ಣೆ ಕೂಡ ಆ್ಯಡ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿ ಹಿಂಗೆ ಬೆಂದು ಎಣ್ಣೆ ಬಿಟ್ಕೋಬೇಕು. ನೋಡಿ ಬಿಟ್ಕೊಳ್ತಾ ಇದೆಯಲ್ಲ, ಅದೇ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ, ಒಂದೆರಡು ಚಿಟಿಕೆ ಅಷ್ಟು ಹಾಕಿ. ನನಗೆ ಹಾಗೆ ಹಾಕಿ ಅಭ್ಯಾಸ ಇರೋದ್ರಿಂದ ಹಾಕ್ತೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಸ್ಪೂನಲ್ಲೇ ಅಳತೆ ಇಟ್ಕೊಂಡು ಹಾಕಿ. ಇವ್ರು ಹಂಗೆ ಹಾಕಿದ್ರು ಅಂತ ಹಾಕಕ್ಕೆ ಹೋಗಿ ಜಾಸ್ತಿ ಎಲ್ಲ ಬೀಳಿಸ್ಬಿಡ್ಬೇಡಿ. ಮತ್ತು ಧನಿಯಾ ಮತ್ತು ಚಿಲ್ಲಿ ಪೌಡ್ರು ಎರಡು ಮಿಕ್ಸ್ ಇರೋದು. ಇದು ನಿಮಗೆ ಸಪ್ರೇಟ್ ಇದ್ದರೆ ನೀವು ಸಪ್ರೇಟ್ ಕೂಡ ಹಾಕೋಬೋದು. ಹೀಗೆ ಹಾಕಬೇಕು ಅಂತಲ್ಲ, ಏನಿಲ್ಲ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಕಮ್ಮಿ ತಿಂತೀವಿ, ಅದರಿಂದ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕ್ತಾಯಿದ್ದೀನಿ. ನಿಮಗಿನ್ನೂ ಸ್ವಲ್ಪ ಬೇಕು ಅನಿಸಿದ್ರೆ ನೀವು ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದು ತೆಂಗಿನಕಾಯಿ ರುಬ್ಕೊಬರೋಣ. ಅದುವರೆಗೆ ಇದು ಬೇಯ್ತಾ ಇರುತ್ತೆ. ಹಾಗೆಯೇ ಸಣ್ಣ ಉರಿಲಿ ಬೇಯ್ತಾ ಇರಲಿ. ಅದುವರೆಗೆ ನಾವು ತೆಂಗಿನಕಾಯಿ ರುಬ್ಕೊಬರೋಣ. ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನಾವು ತೆಂಗಿನಕಾಯಿ ರುಬ್ಕೊಬರೋವರೆಗೆ ಬೇಯ್ತಾ ಇರುತ್ತಲ್ವ, ಅದರಿಂದ ಮಿಕ್ಸಿಲಿರೋದೆ ಸ್ವಲ್ಪ ನೀರು ಹಾಕಿರ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಈಗ ತೆಂಗಿನಕಾಯಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಟೇಸ್ಟು ಚೇಂಜ್ ಆಗುತ್ತೆ. ನಿಮಗೆ ತೆಂಗಿನಕಾಯಿ ಬೇಡ, ನಮಗೆ ಜಾಸ್ತಿ ಗ್ರೇವಿ ಬೇಡ ಅನ್ನೋದಿದ್ದರೆ ಹೀಗೇನೂ ಕೂಡ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಆ್ಯಡ್ ಮಾಡಿದ್ರೆ ಹಾಗೇನೂ ಉಪಯೋಗಿಸ್ಬೋದು. ಇಲ್ಲ ನಮಗೆ ತೆಂಗಿನಕಾಯಿ ಬೇಕು, ಆ ಟೇಸ್ಟೇನೇ ಚೆಂದ ಅನ್ನೋದಿದ್ದರೆ ನಾವು ತೆಂಗಿನಕಾಯಿ ಉಪಯೋಗಿಸ್ಬೋದು. ನೋಡಿ ತೆಂಗಿನಕಾಯಿ ರುಬ್ಕೊಂಡು ಬಂದಿದ್ದೀನಿ ನಾನು. ತೆಂಗಿನಕಾಯಿ ಹಾಕೋದು ಬೇಡ ಅನ್ನೋದಿದ್ದರೆ ತೆಂಗಿನಕಾಯಿ ಹಾಲು ಕೂಡ ಯೂಸ್ ಮಾಡ್ಬೋದು. ತೆಂಗಿನಕಾಯಿ ಹಾಲು ಹಿಂಡ್ಕೊಂಡು ನಾನು ಕಾಯಿನೇ ರುಬ್ಬಿ ಹಾಕ್ತಾಯಿದ್ದೀನಿ. ಅದೇ ಬೇರೆ ಥರ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟು. ನಾವು ತೆಂಗಿನಕಾಯಿ ಹಾಲು ಹಾಕಿದ್ರೇ ಬೇರೆ ಟೇಸ್ಟ್ ಕೊಡುತ್ತೆ, ತೆಂಗಿನಕಾಯಿನೇ ರುಬ್ಬ ಹಾಕಿದ್ರೇ ಬೇರೆ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಟೈಮ್ ಫ್ರೀಯಾಗಿದ್ದೀನಿ ನಮ್ಮ ಮನೇಲಿ ಅನ್ನೋದಿದ್ದರೆ ನೀವು ತೆಂಗಿನಕಾಯಿ ಹಾಲು ಹಾಕೋದೇ ಬೆಸ್ಟು. ತೆಂಗಿನಕಾಯಿ ಹಾಲು ಹಾಕಿ ಯೂಸ್ ಮಾಡಿ, ಇನ್ನೂ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ನೋಡಿ ಕೊತ್ತಂಬರಿ ಸೊಪ್ಪು ಮೇಲೆ ಆ್ಯಡ್ ಮಾಡಿದ್ದೀನಿ, ಉಪ್ಪು ಹಾಕಿದ್ದೀನಿ. ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬರೋವರೆಗೆ ಬೇಯಿಸೋಣ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬಂದಿದೆ. ನೀವು ಬೇಕಿದ್ರೆ ಇದನ್ನು ಮುದ್ದೆಲಿ, ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ನಾನು ಮುದ್ದೆ ಯೂಸ್ ಮಾಡಿದ್ದೀನಿ. ನಾನು ಮುದ್ದೆ ಫಸ್ಟ್ ತಿಂದೆ, ಮತ್ತು ದೋಸೆ ಮಾಡಿದೆ, ದೋಸೆಗೂ ಹಾಕಿದ್ದೀನಿ. ನೋಡಿ, ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವಿಡಿಯೋ ಲಾಂಗ್ ಟೈಮ್ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ ಯು, ಧನ್ಯವಾದಗಳು.